ಲೈಂಗಿಕ ಕಿರುಕುಳ ನೀಡಿದ ಸಂಸದನಿಗೆ, ಲಜ್ಜೆ ಕೆಟ್ಟ ಸಂಸದನಿಗೆ, ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿದ ಸಂಸದನಿಗೆ, ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿದ ಸಂಸದನಿಗೆ ಬಂಧಿಸಿ 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 ಹೋರಾಟ 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 ಬಂಧಿಸಿ ಬಂಧಿಸಿ. ಹಾಸನ ಲೋಕಸಭಾ ಕ್ಷೇತ್ರದ ಒಳಪಟ್ಟಂತೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 2876 ಮಹಿಳೆಯರ ಮಾನಹಾನಿ ಮಾಡಿದೆ ಅಂತೇಳಿ ನಮ್ಮ ಮಹಿಳಾ ಆಯೋಗ ಏನು ಒಂದು ವರದಿಯನ್ನು ಸಲ್ಲಿಸಿದೆಯೋ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಮಾನಹಾನಿ ಲೈಂಗಿಕ ಕಿರುಕುಳ ನೀಡಿದಂಥ ಒಬ್ಬ ಸಂಸದನನ್ನು ಬಂಧಿಸ್ತಲೇ ಇನ್ನೂ ಸಹ ಬಿಟ್ಟಿದ್ದಾರೆ. ಆದರೆ SITಗೆ ಸರ್ಕಾರ ವಹಿಸಿದ್ರು ಸಹ ಅವರು ಈ ಊರನ್ನು ಬಿಟ್ಟು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಈಗ ನ್ಯಾಯ ಎಲ್ಲರಿಗೂ ಒಂದೇ. ಈ ನ್ಯಾಯದ ದೃಷ್ಟಿಯಿಂದ ಯಾರೇ ತಪ್ಪನ್ನು ಮಾಡಿರಲಿ, ಯಾರೇ ಈ ಕೃತ್ಯವನ್ನು ಎಸಗಿರಲಿ, ಕೂಡಲೇ ಅದನ್ನು ತನಿಖೆಯನ್ನು ಮಾಡಿ ಯಾರು ಇದರ ಬಗ್ಗೆ ತಪ್ಪನ್ನು ಮಾಡಿದರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಯಾಕೆಂದರೆ ಹಿಂದೆ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ಏನು ಶಿಕ್ಷೆ ಆಗಿತ್ತೋ ಆ ಶಿಕ್ಷೆ ಇವರಿಗೂ ಸಹ ನೀಡಬೇಕು. ಯಾಕೆಂದರೆ ಇವನ್ನ ಕೂಡಲೇ ಬಂಧಿಸಬೇಕು. ಸುಮಾರು ಹೆಣ್ಣು ಮಕ್ಕಳ ಮಾನಹಾನಿ ಆಗಿದೆ, ಲೈಂಗಿಕ ಕಿರುಕುಳ ಆಗಿದೆ, ಮಾನಸಿಕ ಹಿಂಸೆಯನ್ನು ನೀಡಿದ್ದಾರೆ, ಇಡೀ ಜಿಲ್ಲೆಗೆ ಅವಮಾನವನ್ನು ಮಾಡಿದ್ದಾರೆ. ಇಡೀ ಜಿಲ್ಲೆಯ ಜನತೆಯ, ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿರ್ತಕ್ಕಂಥ ಈ ಸಂಸದರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಣ್ಣಿನ ಮಗ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಮನೆಯಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ. ನಾವು ಮಣ್ಣಿನ ಮಗ, ನಾವು ಹೆಣ್ಣು ಮಕ್ಕಳ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು ಮಾತಾಡ್ಕೊಂಡು ತಿರುಗಿದ್ರೆ ಬರಲ್ಲ. ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಕೇಳ್ಬೋದು. ಇದೇ ಕೆಲಸ ಪ್ರಧಾನಮಂತ್ರಿ ಅವರ ಮೊಮ್ಮಗ ಮಾಡಿದ್ಕೆ ಮುಚ್ಚಕೊಂಡು ಸುಮ್ಮನಿದಿರಲ್ಲ. ಇದೇ ಕೆಲಸ ಸಾಮಾನ್ಯವಾದಂಥ ಒಂದು ವ್ಯಕ್ತಿ ಮಾಡಿದ್ರೆ ಬಿಡ್ತಿರ್ಲಿಲ್ಲ ಅಲ್ವಾ? ಪ್ರಧಾನಮಂತ್ರಿಗಳ ಮನೆಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂದ್ರೆ ಎಲ್ಲಿದೆ ನ್ಯಾಯ? ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ನೀವೆಲ್ಲ ನೋಡಿದಿರಾ ಆ ವಿಡಿಯೋಗಳಲ್ಲಿ ಅವನ ಯೋಗ್ಯತೆಗೆ ಅವನ ಮಗ ಒಂದು ಕಡೆಯಿಂದ ತೋರಿಸ್ತಲ್ಲ. ಅಷ್ಟು ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ತಂದು ಬೀದಿನಲ್ಲಿ ಬಿಟ್ಟಿದಾನಲ್ಲ, ಅವನು ಒಬ್ಬ ಮನುಷ್ಯನ? ಅವ್ರಿಗೊಬ್ಬ ತಾಯಿ ಇಲ್ವಾ, ಅಜ್ಜಿ ಇಲ್ವಾ, ಚಿಕ್ಕಮ್ಮ ದೊಡ್ಡಮ್ಮದಲ್ಲಿ ಬೆಳೆದಿಲ್ವಾ? ಅವನು ಈ ಕೆಲಸನ ಸಾಮಾನ್ಯ ಮಾಡಿದ್ರೆ ಏನ್ ಮಾಡ್ತಿದ್ರಿ ಇಷ್ಟೊತ್ತಿಗೆ? ಆ ಭವಾನಿ ರೇವಣ್ಣ ಅವರು ಬರೀ ಬಂದು 1.5 ಕೋಟಿ ಗಾಡಿಗೆ ಬಂದು ಡಿಕ್ಕಿ ಹೊತ್ತ ತಕ್ಷಣ ಸಾಯ್ಬೇಕಿತ್ತು, ಅಂತ ಮಗ ಇಂಥ ಮಗ ಅಂತ ಬೈತಾರೆ. ಮನೇಲಿ ಇಂಥ ನೀಚ ಮಗನಿಗೆ ತಾಯಿ ನೀನು ಜನ್ಮ ಕೊಟ್ಟಿದ್ದಿಲ್ಲ, ನೀನ್ ಎಂತ ತಾಯಿನೇ? ಬಾರೆ ರೋಡಿಗೆ ಇವಾಗ ನ್ಯಾಯ ಕೊಡ್ಸೆ. ನೀನು ಬರೀ 1.5 ಕೋಟಿ ನಾವಿಗಿರೋ ಬೆಲೆ, ಇಲ್ಲಿರೋ ಹೆಣ್ಮಕ್ಳ ಬೆಲೆ ಇಲ್ವಾ? ಹೆಣ್ಮಕ್ಳು ಏನು ಅಷ್ಟು ನಿಮ್ಗೆ ನೀಚರಾಗಿ ಕಾಣಿಸ್ತಿದಾರ? ನಿಮ್ಗೆ ಹೆಣ್ಮಕ್ಳು ಹೋಗೋದಸ್ತುಗಳ, ಒಬ್ಳು ತಾಯಿನೂ ಹೌದು, ಒಬ್ಳು ತಂಗಿನೂ ಹೌದು, ಒಬ್ಳು ಮಡದಿನೂ ಹೌದು. ಹೆಣ್ಣು ಅಂದ್ರೆ ಭಾರತಾಂಬೆಗೆ ಹೋಲಿಸ್ತಾರೆ. ನಮ್ಮ ದೇಶ ಹಾಸನದಿಂದ ಮರ್ಯಾದೆಯನ್ನು ಡೆಲ್ಲಿವರೆಗೂ ತಾನಾಗ ಹಾಳು ಮಾಡಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ನಿಮ್ಗೆ ಶಿಕ್ಷೆ ಕೊಡಕ್ ಆಗಿಲ್ಲ ಅಂದ್ರ ಕದ್ದು ಹೋಗಿರುವ ನಿನ್ನ ಮಗ ಪ್ರಜ್ವಲ್ ರೇವಣ್ಣ ಕರೆದು ಹಾಸನಕ್ಕೆ ಹಾಕು. ಅವರಿಗೆ ತಕ್ಕ ಶಿಕ್ಷೆಯನ್ನು ಹೆಣ್ಮಕ್ಳಾಗಿ ನಾವೇ ರೋಡಲ್ಲಿ ಕೊಡ್ತೀವಿ. ನಿಮ್ಗಾಗ್ಲಿಲ್ಲ ಅಂದ್ರೆ ನಿಮ್ಗೆ ಅವ್ನ ಕರ್ಸಕ ಯೋಗ್ಯತೆ ಇಲ್ವಾ? ಒಬ್ಬ ಪ್ರಧಾನಮಂತ್ರಿ ಆದ ಅವ್ರ ಮೊಮ್ಮಗನ ಕೇಳಿ ಬೆಳೆಸಿಲ್ವಾ? ನಿಮಗೆ ನಿಮ್ಮ ಮೊಮ್ಮಗನನ್ನು ಕರ್ಸಿ ನಿಲ್ಸಕ್ಕೆ ಇಲ್ಲಿ ಯೋಗ್ಯತೆ ಇಲ್ವಾ? ಇವೆಲ್ಲಾ ವಿಷಯಗಳು ಗೊತ್ತಿದ್ದು ಬಿಜೆಪಿ ಅವರಿಗೆ ಟಿಕೆಟ್ ಕೊಡುವ ಮುಂಚೆನೆ ಈ ಎಲ್ಲಾ ನ್ಯೂಸ್ಗಳನ್ನು ಕಳಿಸಿ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂದ್ರು. ಯಾವ ಮುಖ ಇಟ್ಕೊಂಡು ಮೋದಿ ಅವರೇ ನೀವು ಟಿಕೆಟ್ ಕೊಡ್ರಿ ಇಂಥ ವ್ಯಕ್ತಿಗೆ? ಇಂಥ ಕಾಮುಕನನ್ನು ತಂದು ನಮ್ಮಂತೆ ಹೆಣ್ಮಕ್ಳ ಮಧ್ಯೆ ಹೆಂಗಪ್ಪ ಬಿಟ್ರಿ ನೀವು ಅಂತ ಕೇಳ್ತೀವಿ. ದಯಮಾಡಿ ಈ ವ್ಯಕ್ತಿಗೆ ಬರೀ ಜೈಲಿಗೆ ಅಷ್ಟೇ ಅಲ್ಲ, ಅವ್ನಿಗೆ ಗಲ್ಲಿಗೆ ಏರಿಸ್ಬೇಕು ಅಂತ ಕೇಳ್ತೀವಿ. ದಯವಿಟ್ಟು ಪ್ರಧಾನಮಂತ್ರಿ ಅವ್ರಿಗೆ ನ್ಯಾಯ ಕೊಡಬೇಕು. ದೇವೇಗೌಡರು ಪ್ರಪ್ರಥಮದವರಿಗೆ ಅವರು ನ್ಯಾಯ ಕೊಡ್ಬೇಕು ಹೆಣ್ಮಕ್ಳಿಗೆ. ಥ್ಯಾಂಕ್ ಯು.